ಪಾಠ ಶುರು ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಕ್ತೀಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 12ನೇ ಅಧ್ಯಾಯದ 13ನೇ ಶ್ಲೋಕ. ಇದರಲ್ಲಿ ಪರಮಾತ್ಮನ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂದರೆ ನಮ್ಮಲ್ಲಿ ಏನೇನಿರಬೇಕು, ಅಥವಾ ಪರಮಾತ್ಮನ ಪ್ರೀತಿಗೆ ಇರುವಂತಹ ಸಾಧನಗಳ್ಯಾವವು ಅಂತ ಇಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ ಈ ಒಂದು ಶ್ಲೋಕದಲ್ಲಿ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಸಮದುಃಖ ಸುಖ ಕ್ಷಮೀ. ಇಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ, ಯಾವ ಜೀವಿಗಳಲ್ಲೂ ಕೂಡ ದ್ವೇಷವನ್ನ ಮಾಡದೇ ಇರುವವ. ಮೈತ್ರಃ, ಎಲ್ಲರಲ್ಲೂ ಎಲ್ಲರಲ್ಲೂ ಸ್ನೇಹ ಭಾವನೆಯಿಂದ ವರ್ತನೆ ಮಾಡುವ, ಎಲ್ಲದರ ಮೇಲೂ ಕರುಣೆ ಉಳ್ಳವ. ನಿರ್ಮಮಃ, ಅಹಂಕಾರ ರಹಿತನಾದವ, ಮಮಕಾರವನ್ನ ತೊರೆದವ. ಸಮದುಃಖ ಸುಖ, ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸುವವನು. ಕ್ಷಮೀ, ಕ್ಷಮಿ ಅಂದ್ರೆ ಕ್ಷಮಿಸುವವನು ಅಂತ ಅರ್ಥ ಅಲ್ಲ, ಸಹನಶೀಲನು ಅಂತ. ಕ್ಷಮಾಗುಣ ಅಂದ್ರೆ ಬಹಳ ಕ್ಷಮತೆ. ಎಷ್ಟೇ ಏನೇ ಆದರೂ ಕೂಡ ತನ್ನ ಒಳಗಿರುವಂತಹ ಉದ್ವಿಗ್ನತೆಯನ್ನ ಹೊರಗೆ ಹಾಕದವನು. ಫಸ್ಟ್ ಆಫ್ ಆಲ್ ಅವನು ಒಳಗೇನೆ ಗಲಿಬಿಲಿ ಆಗಬಾರದು. ಅಂತಹ ವ್ಯಕ್ತಿ ನನಗೆ ಪ್ರಿಯ. ಯಾರನ್ನೂ ದ್ವೇಷಿಸಿದವ, ಎಲ್ಲರಲ್ಲೂ ಸಹ ಸ್ನೇಹ ಭಾವನೆಯನ್ನ ಕಾಣುವವ. ಯಾರೇ ಬಂದರೂ, ಶತ್ರುಗಳೇ ಬಂದರೂ ಅವರನ್ನ ಸರಿಯಾಗಿ ಸ್ವಾಗತಿಸುವವ. ಎಲ್ಲರಲ್ಲೂ ಕರುಣೆ ಉಳ್ಳವ. ಮಮಕಾರ ಬಿಟ್ಟಿರಬೇಕು, ನನ್ನದು ಎನ್ನುವಂಥದ್ದು. ಅಹಂಕಾರ ಬಿಟ್ಟಿರಬೇಕು, ನಾನು ಎನ್ನುವಂಥದ್ದು. ಸುಖ ದುಃಖಗಳಲ್ಲಿ ಸಮಾನವಾದ ಭಾವನೆಯನ್ನ ಹೊಂದಿರುವವ. ಸಹನಶೀಲ, ಎಷ್ಟೇ ಕಷ್ಟ ಬಂದರೂ ಪರಮಾತ್ಮ ಇಂದಲ್ಲ ನಾಳೆ ನಮ್ಮನ್ನ ಕಾಪಾಡಿಯೇ ಕಾಪಾಡ್ತಾನೆ ಎನ್ನುವಂತಹ ದೃಢವಾದ ಭರವಸೆ ಉಳ್ಳವನು. ಅವನೇ ನನಗೆ ಬಹಳ ಪ್ರಿಯನು ಅಂತ. ಸಚ ಮಮ ಪ್ರಿಯ ಅಂತ ಮುಂದೆ ಹೇಳ್ತಾನೆ. ಮದ್ಭಕ್ತ ಸಮೇ ಪ್ರಿಯ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಈ ರೀತಿ ಕ್ವಾಲಿಟೀಸ್ ಉಳ್ಳಂತವನು ನನಗೆ ಅತ್ಯಂತ ಪ್ರಿಯನಾದವನು ಅಂತ ಅರ್ಥ ಬರ್ಕೊಳ್ಳಿ. ಸರ್ವಭೂತಾನಾಂ, ಇವು ಸರ್ವಭೂತಾನಾಂ ಎನ್ನುವಂಥದ್ದು ಎಲ್ಲದಕ್ಕೂ ಅನ್ವಯವಾಗತ್ತೆ. ಸರ್ವಭೂತಾನಾಂ ಅದ್ವೇಷ್ಟ, ಸರ್ವಭೂತಾನಾಂ ಮೈತ್ರಃ, ಸರ್ವಭೂತಾನಾಂ ಕರುಣಃ. ಎಲ್ಲಾ ಜೀವಿಗಳಲ್ಲೂ
ಎಲ್ಲಾ ಜೀವಿಗಳನ್ನು ದ್ವೇಷಿಸಿದವ, ಎಲ್ಲಾ ಜೀವಿಗಳಲ್ಲೂ ಮೈತ್ರಿಯನ್ನು ಹೊಂದಿದವ, ಎಲ್ಲ ಜೀವಿಗಳನ್ನು ಎಲ್ಲಾ ಜೀವಿಗಳಲ್ಲೂ ಕರುಣೆ ಉಳ್ಳವ ಅಂತ ಅರ್ಥ ಮಾಡ್ಕೊಳ್ಬೇಕು. ನಾನು ಒಂದಕ್ಕೆ ಹೇಳ್ತೇನೆ, ಸರಿನಾ? ಸರ್ವಭೂತಾನ, ಎಲ್ಲ ಜೀವಿಗಳನ್ನೂ ಅದ್ವೇಷ್ಟ, ದ್ವೇಷಿಸದವ, ಅದ್ವೇಷ್ಟ ದ್ವೇಷಿಸದವ. ಮೈತ್ರ, ಮೈತ್ರ ಎಲ್ಲರಲ್ಲೂ ಮೈತ್ರಿ ಹೊಂದಿದವ. ಮೈತ್ರ ನೋಡ್ರಿ, ಮೈತ್ರಿ ಅಂದ್ರೆ ಬರೀ ಸ್ನೇಹ ಅಂತನೂ ಅರ್ಥ ಅಲ್ಲ. ಇಲ್ಲೊಂದು ಹೊಸದಾಗಿ ಬರೆದಿದ್ದಾರೆ, ಅಂದ್ರೆ ಎಷ್ಟು ಇದರ ನಿಜವಾದ ಅರ್ಥ ಏನು ಅಂತ ರಾಯರು ಬರೆದಿದ್ದಾರೆ. ಮೈತ್ರ ಬರಲಿರುವ ಆಪತ್ತನ್ನು ಮೊದಲೇ ತಿಳಿದು ರಕ್ಷಿಸುವವ. ಬರಲಿರುವ ಆಪತ್ತನ್ನು ಮೊದಲೇ ತಿಳಿದು ರಕ್ಷಿಸುವವ. ಕರುಣ ಏವಚ ಕೃಪೆ ಉಳ್ಳವ. ಕರುಣ ಏವಚ ಕೃಪೆ ಉಳ್ಳವ. ನಿರ್ಮಮಃ, ನಿರ್ಮಮಃ ಇದು ನನ್ನದು ಎಂಬ ಸ್ವಾತಂತ್ರ್ಯ ಬುದ್ಧಿಯನ್ನು ತೊರೆದವ. ಇದು ನನ್ನದು ಎಂಬ ಸ್ವಾತಂತ್ರ್ಯ ಬುದ್ಧಿ ತೊರೆದವ. ನಿರಹಂಕಾರ, ತನ್ನಲ್ಲಿ ಇಲ್ಲದ ಗುಣಗಳ ಬಗ್ಗೆ ಅಭಿಮಾನ ಮತ್ತು ಭ್ರಮೆಗಳಿಲ್ಲದವ. ತನ್ನಲ್ಲಿ ಇಲ್ಲದ ಗುಣಗಳ ಬಗ್ಗೆ ಅಭಿಮಾನ ಮತ್ತು ಭ್ರಮೆಗಳಿಲ್ಲದವ. ಅಂದ್ರೆ ತಮ್ಮನ್ನ ತಾವೇ ಬಿಲ್ಡಪ್ ಕೊಡ್ತಾ ಇರ್ತಾರೆ ಕೆಲವೊಬ್ರ ಹತ್ರ, ನಾ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ. ಏನೂ ಮಾಡಿರಲ್ಲ ಪುಟಗೋಸಿ ಅವರು. ಅರ್ಥಾತ್ ತನ್ನ ಇತಿಮಿತಿಗಳನ್ನು ಸರಿಯಾಗಿ ಅರಿತವ ಅಂತ ಅರ್ಥ. ಈ ರೀತಿ ಬರ್ಕೊಳ್ಬಹುದು ನಿರಹಂಕಾರ ಅಂತಂದ್ರೆ. ತನ್ನಲ್ಲಿ ಇಲ್ಲದ ಗುಣಗಳ ಬಗ್ಗೆ ಅಭಿಮಾನ ಮತ್ತು ಭ್ರಮೆಗಳಿಲ್ಲದವ. ಸಮದುಃಖ ಸುಖ, ದುಃಖವು ಹೇಗೆ ತ್ಯಾಜ್ಯವೋ ನೋಡಿ. ದುಃಖವು ಯಾರಿಗ್ ಬೇಕು ಹೇಳಿ? ಯಾರಿಗೂ ಬೇಡ, ಯಾರ್ಯಾರಿಗೂ ಬೇಡ. ಬಿಡುವರೋ ಸುಖವ, ಬೇಡರು ಕಷ್ಟವ, ಮಾಡಲರಿಯರಿದ ರೂಪಾಯವ. ಹೇಗೆ ದುಃಖವು ಎಲ್ಲರಿಂದಲೂ, ಬರೀ ಮನುಷ್ಯರಂತಷ್ಟೇ ಅಲ್ಲ, ಎಲ್ಲ ಜೀವಿಗಳಿಂದಲೂ ತ್ಯಾಜ್ಯ. ಇಂಥಲ್ಲಿ ನನಗೆ ತೊಂದರೆ ಆಗತ್ತೆ ಅಂದ್ರೆ ಯಾವ ಜೀವಿಯೂ ಕೂಡ ಹೋಗೋದಿಲ್ಲ ಅಲ್ಲಿ, ಹೌದಾ? ಹಾಗೆ ದುಃಖವು ಹೇಗೆ ತ್ಯಾಜ್ಯವೋ ಹಾಗೆಯೇ ವಿಷಯ ಸುಖವೂ ತ್ಯಾಜ್ಯವೆಂದು ಅರಿತವ. ದುಃಖವು ಹೇಗೆ ತ್ಯಾಜ್ಯವೋ ಹಾಗೆ ವಿಷಯ ಸುಖವೂ ತ್ಯಾಜ್ಯವೆಂದು ಅರಿತವ. ಕ್ಷಮೀ, ಕ್ಷಮೀ ಸಹನಶೀಲ ಉಳ್ಳವ, ಸಹನೆ ಉಳ್ಳವ. ಕ್ಷಮೀ ಸಹನೆ ಉಳ್ಳವ, ಇಂಥವರು ನನಗೆ ಪ್ರಿಯನು ಅಂತ ಮುಂದೆ ಹೇಳ್ತಾನೆ. ಈ ಒಂದು ಶ್ಲೋಕದಲ್ಲಿ ಪ್ರಶ್ನೆ ಇದ್ರೆ ಕೇಳಿ.
ನಮಸ್ಕಾರ ಆಚಾರ್ಯ. ಹರಿಯ ನಮಃ. ಹಾ, ಹರೇನು. ಅದು ವಿವೃತ್ತಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ, ನೀವು ಹೇಳ್ದಂಗೆ ಮುಂದೆ ಹಾ, ಬರುವ ಆಪತ್ತಿಗಿಂತ ಅದಕ್ಕೆ ಪರ್ಯಾಯ ಮಾಡ್ಕೊಳ್ಳೋಕೆ ಹೌದು. ನೋಡ್ರಿ ಅಂತ ಹೇಳ್ತಾರೆ. ನಾವು ಇರೋ ಹ್ಮ್. ಆಪತ್ತನ್ನೇ ನಾವು ಜೀರ್ಣ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ, ಬರೋ ಆಪತ್ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಆಗಲ್ಲ. ಇವತ್ತು ನಾನು ಏನು ಕೆಲಸ ಮಾಡದೆ ಹೋದ್ರೆ ನನ್ನ ಹತ್ರ ಹಣ ಇರೋದಿಲ್ಲ, ಮುಂದೆ ಆಪತ್ತು ಬರ್ಬೋದು, ಅಥವಾ ಬರಬಹುದು ಬಿಡಬಹುದು. ಅದಕ್ಕೆ ನಾವು ಎಲ್ಲ ರೆಡಿಯಾಗಿರ್ಬೇಕು ಅಂತ. ಅಕಸ್ಮಾತ್ ಆಗಿ ಬಂದ್ರೆ ಅದೇ ಹಾಗೆ. ಅಕಸ್ಮಾತ್ ಆಗಿ ಬಂದ್ರೆ ನಮ್ಗದು ನಮ್ಗೇನ್ ಗೊತ್ತಾಗಲ್ಲ. ಮುಂದಾಲೋಚನೆ ಇರಲ್ಲ ಅದೇ ಅದಕ್ಕೆ ಅದೇ ನಮ್ಗೆ. ಪೂರ್ವಭಾವಿಯಾಗಿ ಬರುವಂತಹ ಪ್ರತಿಕೂಲಕ್ಕೆ ಇವಾಗ್ಲೇನೆ ಅನುಕೂಲ ಮಾಡಿ ಇಟ್ಕೊಳ್ಳುವಂಥದ್ದು. ಓಕೆ, ಅರ್ಥ ಆಯ್ತು. ಸ್ವಲ್ಪ ಸೇವಿಂಗ್ ಮಾಡಿ ಇಟ್ಕೊಂಡಿರ್ಬೇಕು, ಏನಾದ್ರು ಗಡ್ಬಡಿ ಆದ್ರೆ. ಅಷ್ಟೇ ಹ್ಮ್. ಅಷ್ಟೇ. ಧನ್ಯವಾದ. ಅಂಬ್ರೆಲಾ ಬರೀ ಫಾರ್ ಅ ನಾವು ರೈನಿ ಡೇ. ಏನು ತಲೆ ಬರ್ತಾ ಇರೋದು ಏನು ಗೊತ್ತಾ, ಏನೋ ಒಂದು ಆರೋಗ್ಯ ಸಮಸ್ಯೆನೋ ಅಥವಾ ಏನೋ ಒಂದು ಬಡತನ ಬರುತ್ತೆ, ಅದರಿಂದ ಪಾರಾಗಬೇಕು, ಹಣ ನಮ್ಮ ಹತ್ರ ಇರಬೇಕು ಅಂತ ಎಲ್ಲರ ತಲೆಯಲ್ಲಿ ಓಡ್ತಾ ಇದೆ. ಅಷ್ಟೇ ಅಲ್ಲ, ಮುಂದೆ ಯಾವ ಜನ್ಮ ಬರ್ಬೋದೋ ಏನೋ ಗೊತ್ತಿಲ್ಲ. ನಮ್ಮ ಹತ್ರ ಹಣ ಜಾಸ್ತಿ ಇದೆ ಅಂತ ಹೇಳಿ ಒಳ್ಳೆಯ ಜನ್ಮಕ್ಕೆ ಪ್ರಮೋಷನ್ ಕೊಡೋದಿಲ್ಲ ದೇವರು. ಪುಣ್ಯವೆಂಬ ಹಣ ಇರಬೇಕು, ಅದನ್ನ ನಾವು ಸಂಪಾದನೆ ಮಾಡಬೇಕು. ಇವನು ಮೈತ್ರ. ಅದೇ ಇರೋದು ಸ್ವಾರಸ್ಯ, ಅದು ಏನ್ ಮಾಡ್ಬೇಕು ಅಂತ. ಅಲ್ಲ, ನಮ್ಮ ನಮ್ಮ ವಿಹಿತ ಕರ್ಮಗಳನ್ನೇ ಸರಿಯಾಗಿ ಮಾಡ್ತಾ ಹೋದ್ರೆ ಸಾಕು. ಭಗವದ್ ಅಧೀನ ಬುದ್ಧಿಯಿಂದ ಎಲ್ಲವನ್ನೂ ಭಗವದರ್ಪಣೆ ಮಾಡ್ತಾ ನಾವು ಆಯಾಯ ಕರ್ಮಗಳನ್ನ ಆಯಾಯ ಕಾಲಕ್ಕೆ ಮಾಡ್ತಾ ಹೋದ್ರೆ ಸಾಕು, ಇನ್ನೇನೂ ಬೇಡ. ನಮ್ ಸಂಸ್ಕಾರ ನಾವು ಮಾಡ್ಬೇಕಷ್ಟೇ. ಓಕೆ, ಹೌದು. ಧನ್ಯವಾದ. ಇನ್ನೂ ಮಾಡಿದರೆ ಬೇಕಾದಷ್ಟಿದೆ, ಅಷ್ಟನ್ನಾದ್ರೂ ಮಾಡೋಣ ಅಂತ. ಮಿನಿಮಮ್. ಹೌದು ಹೌದು. ಆಯ್ತು, ಸರಿ. ಇನ್ನೊಬ್ರು ಶೈಲಾ ಅವರ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು. ಪ್ರಶ್ನೆ ಕೇಳ್ತಾ ಇಲ್ಲ, ನಾನು ಅಂದ್ಕೊಂಡೆ ಏನಾದ್ರೂ ಆಪತ್ತು ಬಂದ್ರೆ ನಾವು ಇವಾಗ ರೈನಿ ಡೇ ಅಂತೀವಲ್ಲ, ಹಾಗೆ ಅಂತದಕ್ಕೆ ಹಾ, ರೆಡಿ ಆಗಿರ್ಬೇಕು. ನಮ್ ಪುಣ್ಯ ಪುಣ್ಯ ಅದೇ ಮಳೆ ಕರ್ಮಗಳಿಂದಲೇ ಬರುತ್ತೆ ಅಂತ ಹೇಳಿ ನಾವು ಮಾಡ್ಬೇಕು. ಯಾವಾಗ್ಲೂ ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಕೊಡೆ ಇಟ್ಕೊಂಡು ರೇನ್ ಕೋಟ್ ಹಾ, ಇಟ್ಕೊಂಡು ಹೋಗಿರ್ತೇವೆ. ಹಾಗೆ ಬರುತ್ತೋ ಹಾಗೆ. ಏನೋ ಅಂದ್ಕೊಂಡು ಬರದಾಗ ನೋಡ್ಕೊಳ್ಳಕ್ಕೆ ಒಳ್ಳೆ ಕೆಲ್ಸಗಳು ಮಾಡ್ಬೇಕು, ಆದಷ್ಟು ಹೌದು. ಅಲರ್ಟ್ ಆಗಿರ್ಬೇಕು. ಹ್ಮ್. ಸರಿ, ಮುಂದೆ ಹೋಗೋಣ. ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಬಹಳ ಕಷ್ಟ ಇದು. ನಮಗೆ ದುಃಖ ಆದ್ರೂ ಸಂತೋಷವಾಗಿರ್ಬೇಕಾ? ಆಗತ್ತೆ. ಆದರೆ ಇದು ಶಾಶ್ವತ ಅಲ್ಲ ಅನ್ನುವಂಥ ಬುದ್ಧಿ ಇರಬೇಕು, ಅವನು ಸಂತುಷ್ಟ ಅಂತ. ಅಥವಾ ಇನ್ನೊಂದು ಅರ್ಥ ಇದೆ, ಅಲಂ ಬುದ್ಧಿಮಾನ್. ಸಂತುಷ್ಟ ಅಂತಂದ್ರೆ ಸಾಕು ನನಗೆ, ಸಿಕ್ಕಿದ್ದರಲ್ಲೇ ತೃಪ್ತಿ ಉಳ್ಳವನು ಸಂತುಷ್ಟ. ಇನ್ನೂ ಬೇಕು, ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಬೇಕು, ಅವ್ರ ಮೊಮ್ಮಕ್ಕಳಿಗೆ ಬೇಕು, ನಮ್ಮ ಮೊಮ್ಮಕ್ಕಳ ಮೊಮ್ಮಕ್ಕಳಿಗೆ ಬೇಕು, ಕೂತು ತಿಂದ್ರೂ ಏನೋ ಕರಗಿರಬಾರದು ಅಷ್ಟು ಸಂಪತ್ತು. ಆಹಾ, ನನ್ನ ಒಂದು ಕೆಲಸ ಇಷ್ಟಿದೆ, ಇಷ್ಟಾಗ್ತಾ ಇದೆ, ಪರಮಾತ್ಮ ಇಷ್ಟು ಕೊಟ್ಟಿದ್ದಾನೆ, ಇದರಲ್ಲಿಯೇ ತೃಪ್ತಿ ಉಳ್ಳವನಾಗಬೇಕು, ಸಂತುಷ್ಟ. ಯೋಗಿ ಸತತಂ ಸಂತುಷ್ಟ, ಸದಾಕಾಲ ಅಲಂಬುದ್ಧಿ ಉಳ್ಳವನಾಗಿರಬೇಕು. ಸತತಂ ಯೋಗಿ, ಜ್ಞಾನ ಸಾಧನಗಳನ್ನ ಅನುಷ್ಠಾನ ಮಾಡುವವನಾಗಬೇಕು. ಅರ್ಥಾತ್ ಧ್ಯಾನ ಇತ್ಯಾದಿಗಳನ್ನ, ಅರ್ಥಾತ್ ಕರ್ಮ ಧ್ಯಾನ ರೂಪವಾದ ಜ್ಞಾನೋಪಾಯಗಳನ್ನ ಹಿಂದಿನ ಹಿಂದಿನ 2ನೇ ಶ್ಲೋಕದಲ್ಲಿ ಹೇಳಿದ್ವಿ. ಜ್ಞಾನೋಪಾಯವಾದಂತೂ ಇಂತಿಂಥವುಗಳು ಅಂತ.
ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡಲಿಕ್ಕೆ ಯಾವ ಯಾವ ಉಪಾಯಗಳನ್ನ ಮಾಡಬೇಕು ಅದನ್ನ ಮಾಡುವಂತವನು ಯೋಗಿ ಅಂತ. ಯಥಾತ್ಮ ಮನೋನಿಗ್ರಹವುಳ್ಳವನು, ಅರ್ಥಾತ್ ಭೋಗ ವಸ್ತುಗಳಿಂದ ಮನಸ್ಸನ್ನ ಹೊರಸೆಳೆದವನು ಅಂತ ಅರ್ಥ. ಯಥಾತ್ಮ ದೃಢ ನಿಶ್ಚಯ, ಪರಮಾತ್ಮ ನಮ್ಮನ್ನ ಕಾಯ್ದೇ ಕಾಯ್ತಾನೆ. ಇವತ್ತಲ್ಲ ನಾಳೆ ಅದ್ಭುತವಾದ ಒಂದು ಅನುಗ್ರಹವನ್ನ ಮಾಡ್ತಾನೆ. ಹಿಂದೆಂದೂ ನೋಡದ, ಹಿಂದೆಂದೂ ಆಗದ ಒಂದು ಅದ್ಭುತವಾದ ಅನುಗ್ರಹ ಮಾಡ್ತಾನೆ. ಇಷ್ಟು ಕಷ್ಟ ಕೊಟ್ಟಿದ್ದಾನೆ ಪರಮಾತ್ಮ ಅಂದ ಮೇಲೆ ಅವನು ಉದ್ಧಾರ ಮಾಡಿಯೇ ಮಾಡ್ತಾನೆ, ನಾನು ಅವನ ನಾಮಸ್ಮರಣೆಯನ್ನ ಬಿಡೋದಿಲ್ಲ ಎನ್ನುವಂತಹ ದೃಢವಾದ ನಿಶ್ಚಯ ಇರಬೇಕು. ದೃಢ ನಿಶ್ಚಯ. ಮಯ್ಯರ್ಪಿತ ಮನೋಬುದ್ಧಿ, ನನ್ನಲ್ಲಿಯೇ ಸದಾಕಾಲ ಮನಸ್ಸನ್ನ ಇಟ್ಟಿರಬೇಕು. ಬುದ್ಧಿಯೂ ಕೂಡ ನನ್ನನ್ನೇ ವಿಚಾರ ಮಾಡ್ತಿರಬೇಕು. ಮನಸ್ಸಿನಲ್ಲಿ ನನ್ನನ್ನೇ, ನನ್ನ ಗುಣಗಳ ಬಗ್ಗೆ ಅಥವಾ ನನ್ನ ಬಗ್ಗೆಯೇ ಚಿಂತನೆ ಮಾಡ್ತಾ ಇರಬೇಕು, ನನ್ನ ನಾಮಸ್ಮರಣೆಯನ್ನೇ ಮಾಡ್ತಾ ಇರಬೇಕು. ಅಂಥವನು ನನ್ನ ಭಕ್ತ. ಮದ್ಭಕ್ತ ಸಹ ಮೇ ಪ್ರಿಯ. ಅಂತಹ ಅವನು ನನ್ನ ಭಕ್ತ. ಯಾವ ಭಕ್ತನಿದ್ದಾನೋ, ಯೋ ಮದ್ಭಕ್ತ, ಯಾವ ಭಕ್ತನಿರುವನೋ ಅವನು ನನಗೆ ಅತ್ಯಂತ ಪ್ರಿಯನಾದವನು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಸಂತುಷ್ಟ, ಸತತಂ ಸಂತುಷ್ಟ, ಸತತಂ ಸಂತುಷ್ಟ, ಯಾವಾಗಲೂ ಸಿಕ್ಕಿದ್ದರಲ್ಲಿಯೇ ತೃಪ್ತಿ ಉಳ್ಳವನು. ಯಾವಾಗಲೂ ಸಿಕ್ಕಿದ್ದರಲ್ಲಿಯೇ ತೃಪ್ತಿ ಉಳ್ಳವನು. ಸತತಂ ಯೋಗಿ, ಇನ್ನೊಮ್ಮೆ ಬರ್ಕೊಳ್ಳೋದು ಬೇಡ, ಆದ್ರೆ ಅದಕ್ಕೂ ಅನ್ವಯ ಆಗತ್ತೆ ಅಂತ ಅರ್ಥ. ಯೋಗಿ ಅಂತ ಬರ್ಕೊಳ್ಳಿ ಸಾಕು. ಯೋಗಿ ಕರ್ಮ ಧ್ಯಾನ ರೂಪ ಉಪಾಯ ಉಳ್ಳವನು. ಕರ್ಮ ಧ್ಯಾನ ರೂಪ ಉಪಾಯ ಉಳ್ಳವನು. ಯಥಾತ್ಮ ಮನೋನಿಗ್ರಹವುಳ್ಳವನು. ಮನೋನಿಗ್ರಹವುಳ್ಳವನು. ದೃಢ ನಿಶ್ಚಯ, ಪರಮಾತ್ಮನ ಮೇಲೆ ದೃಢವಾದ ಭರವಸೆ ಉಳ್ಳವನು. ಪರಮಾತ್ಮನ ಮೇಲೆ ದೃಢವಾದ ಭರವಸೆ ಉಳ್ಳವನು. ಮಯ್ಯರ್ಪಿತ ಮನೋಬುದ್ಧಿ, ಮಯ್ಯರ್ಪಿತ ಮನೋಬುದ್ಧಿ, ನನ್ನಲ್ಲಿಯೇ ನನ್ನಲ್ಲಿಯೇ ನೆಲೆಗೊಳಿಸಿದ, ನನ್ನಲ್ಲಿಯೇ ನೆಲೆಗೊಳಿಸಿದ ಮನಸ್ಸು ಮತ್ತು ಬುದ್ಧಿಯುಳ್ಳವ, ಮನಸ್ಸು ಮತ್ತು ಬುದ್ಧಿಯುಳ್ಳ ಮನಸ್ಸು ಮತ್ತು ಬುದ್ಧಿಯುಳ್ಳ ಯೋ ಮದ್ಭಕ್ತಃ, ಯೋ ಮದ್ಭಕ್ತಃ, ಯಾವ ನನ್ನ ಭಕ್ತನಿರುವನೋ
ಯಾವ ನನ್ನ ಭಕ್ತನಿರುವನೋ ಸಮೇ ಪ್ರಿಯ, ಅವನು ನನಗೆ ಪ್ರಿಯನು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ನೋಡಿ, ಯಾರಿಂದ ಸಮಾಜವು ಉದ್ವಿಗ್ನ ಸ್ಥಿತಿಯನ್ನ ಹೊಂದೋದಿಲ್ಲವೋ, ಅರ್ಥಾತ್ ಯಾವ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಉದ್ವಿಗ್ನತೆಯನ್ನ ಉಂಟು ಮಾಡುವುದಿಲ್ಲವೋ, ನಾವೆಲ್ಲ ಆ ರೀತಿ ಕೆಲಸ ಅಂತೂ ಮಾಡೋದಿಲ್ಲ. ಅರ್ಥಾತ್ ನಮ್ಮಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಇಲ್ಲ. ಇದ್ದಾರೆ ಕೆಲವೊಬ್ರು ಟೆರರಿಸ್ಟ್ಗಳು, ಅಂತಹ ಉದ್ವಿಗ್ನತೆ. ಅಷ್ಟೇ ಅಲ್ಲ, ಲೋಕ ಅನ್ನೋ ದ್ವಿಜತೇಚಯ, ಆಯ್ತಪ್ಪ ಇವನಿಂದ ಸಮಾಜಕ್ಕೇನೋ ಹಾನಿ ಇಲ್ಲ, ಸಮಾಜಕ್ಕೆ ಇವನಿಂದ ಹಾನಿ ಅದೂ ಕೂಡ ಇರಬಾರದು. ಲೋಕ ಅನ್ನೋ ದ್ವಿಜತೇಚಯ, ಈ ಒಂದು ಸಮಾಜದಿಂದ ಯಾರು ಉದ್ವಿಗ್ನನಾಗುವುದಿಲ್ಲವೋ, ಸಮಾಜದಲ್ಲಿ ಏನೇ ಆಗಲಿ ಸಜ್ಜನರ ಹಿತಕ್ಕಾಗಿ ನೀವು ಮಾತನಾಡಲೇಬೇಕು. ಎಂಥ ವ್ಯಕ್ತಿಯೇ ಆದರೂ ಅದರಿಂದ ಬಹಳ ಖೇದವನ್ನ ಪಡೆದುಕೊಳ್ಳೋದು, ಮನಸ್ಸಿನಲ್ಲಿ ನೋವು ಉಂಟು ಮಾಡೋದು, ಅಥವಾ ಉದ್ವಿಗ್ನ ಅಂತಂದ್ರೆ ಬರೀ ಸಂತೋಷವನ್ನೇ, ಬರೀ ದುಃಖ ಅಂತಾನೆ ಅರ್ಥ ಅಲ್ಲ. ಸಮಾಜ ಈಗ ನೋಡಿ, ಮೊನ್ನೆ RCB ಗೆತ್ತು ರೋಡ್ ಶೋ ಮಾಡಿದ್ರು, ಎಷ್ಟು ಜನ ಸತ್ರು. ಸಮಾಜದಿಂದ ಉದ್ವಿಗ್ನತೆಗೆ ಎಷ್ಟು ಜನ ಒಳಗಾದರು. ದುಃಖವೂ ಹೌದು, ಯಾರೋ ಆಟ ಆಡ್ತಾರೆ, ಯಾರೋ ಕಪ್ ಗೆಲ್ತಾರೆ, ಯಾರೋ ದುಡ್ಡು ಮಾಡ್ತಾರೆ, ಇವನು ಖುಷಿ ಪಡೋದು, ಇದೂ ಸರಿಯಲ್ಲ. ಈ ಒಂದು ಸಮಾಜದಿಂದ ಉದ್ವಿಗ್ನ ಯಾರು ಆಗೋದಿಲ್ಲವೋ, ಹರ್ಷ ಅಮರ್ಷ ಭಯ, ನೋಡ್ರಿ, ಹರ್ಷ ಸಂತೋಷ, ಅಮರ್ಷ ಅಂದ್ರೆ ಕೋಪ ಅಂತ ಅರ್ಥ. ಅಮರ್ಷ ಅಂದ್ರೆ ರೋಷ, ಕೋಪ ಬರೋದು. ಭಯ, ಯಾರಿಗೆ ಭಯ ಇರೋದಿಲ್ಲವೋ. ಉದ್ವೇಗೈಹಿ, ಬಹಳ ಉದ್ವೇಗ, ತೀವ್ರತೆ, ಇದಾಗಬೇಕಂದ್ರೆ ಆಗ್ಬೇಕು ತಕ್ಷಣವೇ. ಏನೋ ಒಂದು ಆ ಕೆಲಸ ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಆಗಿಬಿಡೋದು. ಮನಃಕಂಪನಃ, ಉದ್ವೇಗ ಮನಃಕಂಪನಃ, ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಅಲ್ಲ, ಈ ಸಂತೋಷದಿಂದ, ಕೋಪದಿಂದ, ಭಯದಿಂದ, ಮನಃಕಂಪನದಿಂದ ಯಾರು ಮುಕ್ತನಾಗಿರ್ತಾರೋ ಅಂತಹ ಆ ನನ್ನ ಭಕ್ತ ನನಗೆ ಪ್ರಿಯ. ಯಹ ಸಹ ಮೇ ಪ್ರಿಯ. ಯಾರು ಸಮಾಜದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡೋದಿಲ್ಲವೋ, ಯಾರು ಸಮಾಜದಿಂದಾಗಿ ಉದ್ವಿಗ್ನರಾಗುವುದಿಲ್ಲವೋ, ಯಾರು ಸಂತೋಷವನ್ನ, ಕೋಪವನ್ನ, ಭಯವನ್ನ, ಉದ್ವೇಗಗಳನ್ನ ಯಾವುದರಿಂದ ಮುಕ್ತರಾಗಿರ್ತಾರೋ, ಸಂತೋಷ ಪಡಿ, ಅದರಲ್ಲಿಯೇ ರಮಿಸೋದು. ಹೇಳ್ಬೋದಲ್ಲ ನೀವು,
ಮುಕ್ತಿ ಅಂದ್ರೇನು? ಅದೊಂದು ಸುಖದ ಒಂದು ಸುಪ್ಪತ್ತಿಗೆ, ಸುಖವೇ, ಸಂತೋಷನ ಪಡ್ಲಿಕ್ಕೆ ಇರುವಂಥದ್ದು. ಇದೂ ಕೂಡ ಅದೇ. ಮತ್ತೆ ಸಂತೋಷ ಪಡಬೇಡಿ ಅಂತಂದ್ರೆ ಹಾಗಲ್ಲ, ಅದಕ್ಕೊಂದು ಲಿಮಿಟ್ ಅಂತ ಇದೆ. ಎಲ್ಲ ಕರ್ಮಗಳನ್ನ ಬಿಟ್ಟು ಬರೀ ಅದರಲ್ಲಿಯೇನೆ ಆ ಒಂದು ಸಂತೋಷದ ಅಮಲಲ್ಲಿ ಪರಮಾತ್ಮನ್ನೇ ಮರೆಯುವುದು, ಆ ಒಂದು ಸಂತೋಷ ಹಾನಿ. ಅಂತಹ ಹರ್ಷ, ಕೋಪ, ಭಯ, ಉದ್ವೇಗ, ಅರ್ಥ ಅದೇ ಮನಃಕಂಪನ, ಇವುಗಳಿಂದ ಯಾರು ಮುಕ್ತರಾಗಿರ್ತಾರೋ ಅಂಥವರು ನನಗೆ ಅತಿ ಪ್ರಿಯರು ಅಂತ. ನೋಡ್ರಿ, ಎಲ್ಲರನ್ನೂ ಅವನು ಹೇಳ್ತಾ ಇದ್ದಾನೆ. ಸಹ ಮದ್ಭಕ್ತ ಅಂತ ಹೇಳಿದ್ದಾನೆ. ಇದರಲ್ಲಿ ಒಂದು ಕ್ವಾಲಿಟಿ ಇದ್ರೂ ಭಕ್ತರೇನೆ, ಆದರೆ ಇಷ್ಟೆಲ್ಲಾ ಕ್ವಾಲಿಟಿ ಇದ್ದಾಗ ಅಂಥವನು ನನಗೆ ಪ್ರಿಯನು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದರಲ್ಲಿ ನಮ್ಗೆ ಅನಿಸ್ಬೋದು ಒಂದಾದ್ರೂ ಕ್ವಾಲಿಟಿ ಇದೆಯಪ್ಪ ನಮ್ಮಲ್ಲಿ ಅಂತ. ಎಲ್ಲವೂ ಇದೆನಾ? ಒಂದಿರೋದೇ ಡೌಟ್ ಇದೆ, ಸರಿಯಾಗಿ ವಿಚಾರ ಮಾಡಿದ್ರೆ. ಹೌದು. ಆದ್ದರಿಂದ ಇಂತಹ ಇವುಗಳಿಂದ ಯಾರು ಮುಕ್ತನಾಗಿರ್ತಾರೋ ಅಂತಹ ವ್ಯಕ್ತಿ, ಅಂತಹ ನನ್ನ ಭಕ್ತ ನನಗೆ ಪ್ರಿಯ. ಸರಿ, ಇದರ ಅರ್ಥ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ಯ